ಮಂಡ್ಯದಲ್ಲಿ ಕಳಪೆ ಕೇಕ್ ತಿಂದು ಮಗು ಅಸ್ವಸ್ಥಗೊಂಡಿದೆ. ಕೇಕ್ ಪರಿಶೀಲನೆ ವೇಳೆ ಹುಳುಗಳು ಪತ್ತೆಯಾಗಿದೆ. ಮಂಡ್ಯದಲ್ಲಿ ಕಳಪೆ ಕೇಕನ್ನು ತಿಂದು ಮಗು ಅಸ್ವಸ್ಥವಾಗಿರೋದು. ಕೇಕನ್ನು ಚೆಕ್ ಮಾಡಿದಾಗ ಅದರಲ್ಲಿ ಹುಳುಗಳು ಸಿಕ್ಕಿದೆ. ಕಳಪೆ ಕೇಕ್ ತಿಂದು ಮಗುವೊಂದು ಅಸ್ವಸ್ಥವಾಗಿರೋದು ನಾಗಮಂಗಲ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಕಾವೇರಿ ಬೇಕರಿಯಲ್ಲಿ ಕೇಕ್ ತಂದಿದ್ದಂಥ ಆನಂದ್ ಕೇಕ್ ತಿಂದು ತೀವ್ರ ಅಸ್ವಸ್ಥಗೊಂಡಿದ್ದಂಥ ಮಗಳು ಫುಡ್ ಪಾಯ್ಸನ್ನಿಂದಾಗಿ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥ ಮಗು. ನಂತರ ಆ ಕೇಕನ್ನು ಓಪನ್ ಮಾಡಿ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಹುಳುಗಳು ಪತ್ತೆಯಾಗಿದ್ದಾವೆ. ಸೊ ಬೇಕರಿ ಹೊರಗಡೆಯಿಂದ ನೋಡಿದ್ರೆ ಭಾಳ ಪಾಶ್ ಆಗಿದೆ, ಆದರೆ ಒಳಗೆ ಬೇಕರಿ ಪರಿಶೀಲನೆ ಮಾಡಿದಾಗ ಗಬ್ಬನಾಡ್ತಿರುವಂಥ ದೃಶ್ಯ ಗೊತ್ತಾಗ್ತಾ ಇದೆ. ಎಂತ ನಿಮ್ ಮಂಚ ಕೋಲ್ಡ್ ಕೇಕ್ 2 ದಿವಸ ಇಡಬಹುದು, ಅಷ್ಟರಲ್ಲೇ ಇಟ್ಟರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಅದು ಯಾವಾಗ ಸ್ಮೆಲ್ ಬಂದಿರೋದು? ಸ್ಮೆಲ್ ಬಂದಿರೋದು ಯಾವಾಗಪ್ಪ? ಮೊನ್ನೆ ಮಾಡಿರೋದೇ. ಏನ್ ತುಪ್ಪ ಮಾಡಿದೆ ನೀನು? ಅದು ಈಚೆಗೆ ಹಾಕ್ಬೇಕಾನೆ. ಏನ್ ತುಪ್ಪ ಮಾಡಿಕೊಂಡಿದ್ಯಾ ನೀನು? ಯಾಕೆ ಕೊಡ್ತೀಯ ಗ್ರಾಹಕರಿಗೆ? ನೀನು ಏನ್ ತುಪ್ಪ ಮಾಡಿಕೊಂಡಿದ್ಯಪ್ಪ? ನಾನು ಹೇಳ್ತಾ ಫ್ರಿಡ್ಜ್ ಅಲ್ಲಿ ಏನ್ ತುಪ್ಪ ಮಾಡಿಕೊಂಡಿದ್ದೆ? ಎಕ್ಸ್ಪೈರಿ ಆಯ್ತಾ? ಎಸಿಬೇಕು. ಯಾಕಪ್ಪ ಮಾಡುತ್ತೆ? 1 ವರ್ಷ 2 ತಿಂಗಳು ಮಗಳು ಇರೋದು ಅವ್ನಿಗೆ. ಮಕ್ಕ ಏನಾದ್ರು ಹೆಚ್ಚು ಕಮ್ಮಿ ಎಕ್ಸ್ಪೈರಿ ಆಗೈತೆ ಅಂತ ಹೇಳ್ತಾನೆ. ಎಕ್ಸ್ಪೈರಿ ಆಗೋದಲ್ಲ, ಮಾರಕ್ಕೆ ಯಾಕೆ ಮಾಡ್ತಿದ್ದೀರಿ? ನೀವು ಫ್ರಿಡ್ಜ್ ಅಲ್ಲಿ ಮಾಡಿಕೊಂಡಿದ್ದೀಯ ಅಂದ್ರೆ ಈಗ 3 ದಿವಸ ಫ್ರಿಡ್ಜ್ ಅಲ್ಲಿ ಮಾಡಿದ್ದೀಯ ಅಂದ್ರೆ ಎಂತ ನಿಮ್ ಮಂಚ? ಕೋಲ್ಡ್ ಕೇಕ್ 2 ದಿವಸ ಇಡಬಹುದು, ಅಷ್ಟರಲ್ಲೇ ಇಟ್ಟರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಅದು ಯಾವಾಗ ಸ್ಮೆಲ್ ಬಂದಿರೋದು? ಸ್ಮೆಲ್ ಬಂದಿರೋದು ಯಾವಾಗಪ್ಪ? ಮೊನ್ನೆ ಮಾಡಿರೋದೇ. ಏನ್ ತುಪ್ಪ ಮಾಡಿದೆ ನೀನು? ಅದು ಈಚೆಗೆ ಹಾಕ್ಬೇಕಾನೆ. ಏನ್ ತುಪ್ಪ ಮಾಡಿಕೊಂಡಿದ್ಯಾ ನೀನು? ಯಾಕೆ ಕೊಡ್ತೀಯ ಗ್ರಾಹಕರಿಗೆ? ನೀನು ಏನ್ ತುಪ್ಪ ಮಾಡಿಕೊಂಡಿದ್ಯಪ್ಪ? ನಾನು ಹೇಳ್ತಾ ಫ್ರಿಡ್ಜ್ ಅಲ್ಲಿ ಏನ್ ತುಪ್ಪ ಮಾಡಿಕೊಂಡಿದ್ದೆ? ಎಕ್ಸ್ಪೈರಿ ಆಯ್ತಾ? ಎಸಿಬೇಕು. ಯಾಕಪ್ಪ ಮಾಡುತ್ತೆ? 1 ವರ್ಷ 2 ತಿಂಗಳು ಮಗಳು ಇರೋದು ಅವ್ನಿಗೆ. ಮಕ್ಕ ಏನಾದ್ರು ಹೆಚ್ಚು ಕಮ್ಮಿ ಎಕ್ಸ್ಪೈರಿ ಆಗೈತೆ ಅಂತ ಹೇಳ್ತಾನೆ. ಎಕ್ಸ್ಪೈರಿ ಆಗೋದಲ್ಲ, ಮಾರಕ್ಕೆ ಯಾಕೆ ಮಾಡ್ತಿದ್ದೀರಿ? ನೀವು ಫ್ರಿಡ್ಜ್ ಅಲ್ಲಿ ಮಾಡಿಕೊಂಡಿದ್ದೀಯ ಅಂದ್ರೆ ಸೊ ಸದ್ಯಕ್ಕೆ ಬೇಕರಿ ಒಳಗೆಲ್ಲ ಚೆಕ್ ಮಾಡಲಾಗಿದೆ. ನಂತರ ಅಲ್ಲಿ ಒಂದಷ್ಟು ಅವರು ಫಾಲೋ ಮಾಡಿಲ್ಲ, ಕೆಲವೊಂದಷ್ಟು ಹಳೆ ಸ್ಟಾಕ್ ಎಲ್ಲ ಇದೆ ಅನ್ನೋ ರೀತಿಯಾಗಿ ಆರೋಪ ಮಾಡಿದ್ದಾರೆ. ಮಗುವಿಗೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೊ ಕೇಕ್ ಪರಿಶೀಲನೆ ಮಾಡಿದಾಗ ಹುಳುಗಳು ಪತ್ತೆಯಾಗಿದೆ. ಜೊತೆಗೆ ಅದಕ್ಕೆ ಬಳಸುವಂಥ ವಸ್ತುಗಳು ಅದೆಲ್ಲವನ್ನು ಕೂಡ ಹೋಗಿ ಚೆಕ್ ಮಾಡಿದ್ದಾರೆ. ಸ್ವಚ್ಛತೆ ಅನ್ನೋದನ್ನು ಇವರು ಮೇಂಟೈನ್ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.